ಸೆಪ್ಟೆಂಬರ್ 7ರಂದು ರಾತ್ರಿ ಸಂಭವಿಸುವ ಚಂದ್ರಗ್ರಹಣವು ವಿಶೇಷ ಖಗೋಳೀಯ ಘಟನೆ. ಈ ಗ್ರಹಣ ವಿಜಯವಾಡದಲ್ಲಿ ರಾತ್ರಿ 9:56ಕ್ಕೆ ಆರಂಭವಾಗುತ್ತದೆ. ಹೈದರಾಬಾದ್ನಲ್ಲಿ ಇದು ಸುಮಾರು 13 ನಿಮಿಷ ತಡವಾಗಿ ಗೋಚರಿಸುತ್ತದೆ. ಈ ಪ್ರಾರಂಭಿಕ ಹಂತವನ್ನು ಸ್ಪರ್ಶಕಾಲವೆಂದು ಕರೆಯುತ್ತಾರೆ. ರಾತ್ರಿ 10:59ಕ್ಕೆ ನಿಮಿಲನ ಕಾಲ ಪ್ರಾರಂಭವಾಗುತ್ತದೆ. ರಾತ್ರಿ 11:41ಕ್ಕೆ ಮಧ್ಯಕಾಲವಾಗಿದ್ದು ಗ್ರಹಣ ಗರಿಷ್ಠ ಹಂತ ತಲುಪುತ್ತದೆ. ರಾತ್ರಿ 12:22ಕ್ಕೆ ಉನ್ಮಿಲನ ಕಾಲ ಪ್ರಾರಂಭವಾಗುತ್ತಿದ್ದು ನೆರಳು ಹಿಂತಿರುಗಲು ಆರಂಭವಾಗುತ್ತದೆ. ರಾತ್ರಿ 1:26ಕ್ಕೆ ಮೋಕ್ಷಕಾಲ ಸಂಭವಿಸಿ ಗ್ರಹಣ ಸಂಪೂರ್ಣವಾಗಿ ಮುಕ್ತವಾಗುತ್ತದೆ. ಈ ಚಂದ್ರಗ್ರಹಣದ ಪೂರ್ಣಾವಧಿ ಸುಮಾರು 3 ಗಂಟೆ 30 ನಿಮಿಷಗಳ ಕಾಲ ಇರಲಿದ್ದು ಬೆಳಗಿನವರೆಗೂ ಗೋಚರಿಸುತ್ತದೆ. ಗ್ರಹಣದ ಸೂತಕ ಕಾಲವು ಇರುವುದರಿಂದ ಜನರು ಧಾರ್ಮಿಕ ಆಚರಣೆಗಳಲ್ಲಿ ಮತ್ತು ನಿತ್ಯ ಕ್ರಿಯೆಗಳಲ್ಲಿ ವಿಶೇಷ ಎಚ್ಚರಿಕೆ ವಹಿಸುತ್ತಾರೆ. ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಗಳು ತಾತ್ಕಾಲಿಕವಾಗಿ ನಿಲ್ಲಿಸಲ್ಪಡುತ್ತವೆ. ಜನರು ಜಪ, ಪಠಣ, ತಪಸ್ಸು ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ. ಕನ್ಯಾ ರಾಶಿಗೆ ಸೇರಿದವರಿಗೆ ಈ ಬಾರಿ 8ನೇ ಮನೆಯಲ್ಲಿ ಗ್ರಹಣ ಯೋಗ ನಿರ್ಮಾಣವಾಗುತ್ತಿದೆ. ಈ ಯೋಗದ ಪರಿಣಾಮವಾಗಿ ಜೀವನದಲ್ಲಿ ಹಲವು ರೀತಿಯ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಹಳೆಯ ಸಮಸ್ಯೆಗಳು ದೂರವಾಗಿ ಹೊಸ ಉತ್ಸಾಹ ಮತ್ತು ಶಕ್ತಿ ದೊರಕುತ್ತದೆ. ಶತ್ರುಗಳಿಂದ ಅಥವಾ ವಿರೋಧಿಗಳಿಂದ ಉಂಟಾಗುತ್ತಿದ್ದ ಒತ್ತಡ ಕಡಿಮೆಯಾಗುವುದು ಮಾತ್ರವಲ್ಲ, ಅವರು ಸಂಪೂರ್ಣವಾಗಿ ದೂರವಾಗುವ ಸೂಚನೆಗಳಿವೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ, ಶ್ರದ್ಧೆ ಮತ್ತು ಎಚ್ಚರಿಕೆಯು ಬಹಳಷ್ಟು ಫಲ ನೀಡಲಿದೆ. ಹಿರಿಯರಿಂದ ಮೆಚ್ಚುಗೆ, ಸಹೋದ್ಯೋಗಿಗಳಿಂದ ಬೆಂಬಲ ಹಾಗೂ ಉನ್ನತಿ ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾವುದೇ ಕಾರ್ಯವನ್ನು ನಿರ್ವಹಿಸುವಾಗ ನಿಮ್ಮ ಜವಾಬ್ದಾರಿತನ ಸ್ಪಷ್ಟವಾಗುತ್ತದೆ. ಇದರಿಂದ ನಿಮಗೆ ಹೆಚ್ಚಿನ ಗೌರವ ಹಾಗೂ ಯಶಸ್ಸು ಸಿಗಲಿದೆ. ಈ ಅವಧಿಯಲ್ಲಿ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಇದು ಸೂಕ್ತ ಕಾಲವಾಗಿದ್ದು, ನಿಮ್ಮ ಪರಿಶೀಲನೆಯು ಮತ್ತು ಸೂಕ್ಷ್ಮತೆಯು ದೊಡ್ಡ ಮಟ್ಟದಲ್ಲಿ ಪ್ರಯೋಜನಕಾರಿಯಾಗಲಿದೆ. ಜೊತೆಗೆ ಶುಭ ಸುದ್ದಿಗಳು, ಆರ್ಥಿಕ ಲಾಭಗಳು ಹಾಗೂ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಎದುರಾಗುವವು. ಆದರೆ ಈ ಅವಧಿಯಲ್ಲಿ ಒಂದು ಮುಖ್ಯ ಸಲಹೆ ಎಂದರೆ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವಿರಲಿ. ಅಜಾಗರೂಕವಾಗಿ ಹೇಳಿದ ಮಾತುಗಳು ತಪ್ಪಾಗಿ ಅರ್ಥೈಸಲ್ಪಡುವ ಸಾಧ್ಯತೆಯಿದೆ. ಹೀಗಾಗಿ ಎಚ್ಚರಿಕೆಯಿಂದ ವರ್ತಿಸಿ ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಒಟ್ಟಾರೆ ಈ ಗ್ರಹಣ ಯೋಗವು ಕನ್ಯಾ ರಾಶಿ ಜನರಿಗೆ ಶ್ರೇಷ್ಠ ಫಲಗಳನ್ನು ನೀಡುವ, ಉನ್ನತಿಗೇರುವ ಹಾಗೂ ಶತ್ರುಗಳಿಂದ ಮುಕ್ತಿ ದೊರಕಿಸುವ ಸಮಯವಾಗಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜನೆಂದು ಪರಿಗಣಿಸಲ್ಪಡುವ ಸೂರ್ಯನು ಈ ಬಾರಿ ಸೆಪ್ಟೆಂಬರ್ 17ರಂದು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ. ಮತ್ತೊಂದೆಡೆ ಬುದ್ಧಿಶಕ್ತಿಯ ಸಂಕೇತವಾದ ಬುಧನು ಸೆಪ್ಟೆಂಬರ್ 15ರಂದು ಈಗಾಗಲೇ ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಈ 2 ಗ್ರಹಗಳ ಸಂಯೋಗವು ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿಸುವ ಮಹತ್ವದ ಅವಕಾಶವನ್ನು ನೀಡುತ್ತಿದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಬುಧನು ಸಂವಹನ, ತರ್ಕಶಕ್ತಿ, ಬುದ್ಧಿಶಕ್ತಿ, ಗಣಿತ, ವ್ಯವಹಾರ ಮತ್ತು ವ್ಯಾಪಾರದ ಅಂಶಗಳಿಗೆ ಪ್ರತಿನಿಧಿ. ಸೂರ್ಯನು ಆತ್ಮಶಕ್ತಿ, ಆತ್ಮವಿಶ್ವಾಸ, ನೇತೃತ್ವ ಹಾಗೂ ತಂದೆಯ ಪ್ರಭಾವಕ್ಕೆ ಸಂಕೇತ. ಈ 2 ಗ್ರಹಗಳು ಪರಸ್ಪರ ಸ್ನೇಹ ಸಂಬಂಧ ಹೊಂದಿರುವುದರಿಂದ ಇವು ಒಟ್ಟಿಗೆ ಬಂದಾಗ ವ್ಯಕ್ತಿಯ ಜೀವನದಲ್ಲಿ ಉನ್ನತ ಸ್ಥಾನಮಾನ, ಖ್ಯಾತಿ, ಗೌರವ ಹಾಗೂ ಆರ್ಥಿಕ ಪ್ರಗತಿ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಬುಧನು ಮಿಥುನ ಮತ್ತು ಕನ್ಯಾ ರಾಶಿಗಳ ಅಧಿಪತಿ. ಸೂರ್ಯನು ಸಿಂಹ ರಾಶಿಯ ಅಧಿಪತಿ. ಈ 2 ಗ್ರಹಗಳ ಅಧಿಪತ್ಯ ಕ್ಷೇತ್ರಗಳು ವಿಭಿನ್ನವಾಗಿದ್ದರೂ ಸಹ ಇವುಗಳ ನಡುವೆ ಸಹಜ ಸ್ನೇಹ ಸಂಬಂಧವಿರುವುದರಿಂದ ಒಂದೇ ರಾಶಿಯಲ್ಲಿ ಇವು ಸಂಚರಿಸಿದಾಗ ವಿಶೇಷ ಫಲಿತಾಂಶಗಳನ್ನು ನೀಡುತ್ತವೆ. ಸೂರ್ಯನ ಚಲನೆ ಆತ್ಮಶಕ್ತಿಗೆ ಬೆಳಕು ನೀಡಿದರೆ,
ಬುಧನ ಚಲನೆ ಬುದ್ಧಿಶಕ್ತಿಗೆ ಸ್ಪಷ್ಟತೆ ನೀಡುತ್ತದೆ. ಈ ಎರಡು ಶಕ್ತಿಗಳು ಒಂದೇ ವೇದಿಕೆಯಲ್ಲಿ ಸೇರುವಾಗ ವ್ಯಕ್ತಿಗೆ ಬುದ್ಧಿಶಕ್ತಿಯೊಂದಿಗೆ ನಾಯಕತ್ವ ಗುಣಗಳು ಒಟ್ಟಿಗೆ ಬೆಳೆಸುವ ರಾಜಯೋಗ ಉಂಟಾಗುತ್ತದೆ. ಬುಧಾದಿತ್ಯ ರಾಜಯೋಗವು ವ್ಯಕ್ತಿಗೆ ಆತ್ಮವಿಶ್ವಾಸ, ಚಾತುರ್ಯ, ನಿರ್ಧಾರ ಸಾಮರ್ಥ್ಯ ಮತ್ತು ಕಾರ್ಯನಿರ್ವಹಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವೃತ್ತಿಜೀವನದಲ್ಲಿ ಉತ್ತೇಜನ, ಆರ್ಥಿಕ ಲಾಭ ಮತ್ತು ಸಮಾಜದಲ್ಲಿ ಗೌರವ ದೊರಕುವ ಸಾಧ್ಯತೆ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಇದು ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ನೀಡಬಹುದು. ವ್ಯವಹಾರಿಗಳಿಗೆ ಹೊಸ ಅವಕಾಶಗಳು ಎದುರಾಗಬಹುದು. ಆಡಳಿತ ಕ್ಷೇತ್ರದಲ್ಲಿ ಇರುವವರಿಗೆ ಅಧಿಕಾರ ವೃದ್ಧಿಯಾಗುವ ಲಕ್ಷಣಗಳಿವೆ. ಒಟ್ಟಾರೆ ಸೆಪ್ಟೆಂಬರ್ 15ರಿಂದ ಆರಂಭವಾಗಿ ಸೆಪ್ಟೆಂಬರ್ 17ರಂದು ಪೂರ್ಣಗೊಳ್ಳುವ ಈ ಬುಧ ಸೂರ್ಯ ಸಂಯೋಗವು ಬುದ್ಧಿಶಕ್ತಿಯ ಬೆಳಕನ್ನು ಹಾಗೂ ಆತ್ಮಶಕ್ತಿಯ ಪ್ರಭಾವವನ್ನು ಒಟ್ಟಿಗೆ ತರಲು ಕಾರಣವಾಗುತ್ತದೆ. ಈ ಅವಧಿ ವ್ಯಕ್ತಿಯ ಜೀವನದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲು, ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ವೈಯಕ್ತಿಕ ಪ್ರಗತಿಯನ್ನು ಸಾಧಿಸಲು ಅತ್ಯಂತ ಅನುಕೂಲಕರವಾಗಿರುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಮತ್ತು ಸೂರ್ಯರ ಸಂಯೋಗದಿಂದ ಉಂಟಾಗುವ ಬುಧಾದಿತ್ಯ ರಾಜಯೋಗ ಕನ್ಯಾ ರಾಶಿಯವರಿಗೆ ಈ ಬಾರಿ ಲಗ್ನ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. ಲಗ್ನ ಮನೆಯಲ್ಲಿ ಉಂಟಾಗುವ ಯಾವುದೇ ಶುಭಯೋಗವು ವ್ಯಕ್ತಿಯ ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಸಮಗ್ರ ಜೀವನದ ಮೇಲೆ ಅತ್ಯಂತ ಹಿತಕರ ಪರಿಣಾಮ ಬೀರುತ್ತದೆ. ಈ ರಾಜಯೋಗವು ಕನ್ಯಾ ರಾಶಿ ಜನರ ಜೀವನದಲ್ಲಿ ಒಂದು ಹೊಸ ಉತ್ಸಾಹವನ್ನು, ಶಕ್ತಿಯನ್ನು ಮತ್ತು ಯಶಸ್ಸಿನ ದಾರಿಯನ್ನು ತೆರೆದಿಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಗಣನೀಯ ಏರಿಕೆ ಕಂಡುಬರುವುದು ಖಚಿತ. ನೀವು ಯಾವುದೇ ಕಾರ್ಯವನ್ನು ಹೆಚ್ಚು ದೃಢತೆಯಿಂದ ಕೈಗೆತ್ತಿಕೊಳ್ಳುವಿರಿ ಮತ್ತು ಅದನ್ನು ಪೂರ್ಣಗೊಳಿಸುವ ಸಾಮರ್ಥ್ಯವನ್ನು ತೋರಿಸುವಿರಿ. ನಿಮ್ಮ ಜನಪ್ರಿಯತೆ ಹೆಚ್ಚಾಗುವುದು. ಸಮಾಜದಲ್ಲಿ ಅಥವಾ ವೃತ್ತಿಜೀವನದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ದೊರಕುವುದು. ಜನರು ನಿಮ್ಮ ಸಲಹೆಗಳನ್ನು ಗೌರವದಿಂದ ಆಲಿಸುವರು ಮತ್ತು ನಿಮ್ಮ ನಾಯಕತ್ವ ಗುಣಗಳನ್ನು ಮೆಚ್ಚುವರು. ಆರ್ಥಿಕವಾಗಿ ಇದು ಅತ್ಯುತ್ತಮ ಕಾಲಘಟ್ಟ. ಆದಾಯದ ಹೊಸ ಮೂಲಗಳು ತೆರೆಯುವ ಸಂಭವವಿದ್ದು, ನೀವು ನಿರೀಕ್ಷೆಗಿಂತ ಹೆಚ್ಚು ಲಾಭ ಗಳಿಸಬಹುದು. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಸಾಧನೆ ಸಾಧ್ಯತೆಗಳಿವೆ. ಯಾವುದೇ ಸರ್ಕಾರಿ ಯೋಜನೆ, ಟೆಂಡರ್ ಅಥವಾ ಒಪ್ಪಂದಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ವ್ಯಾಪಾರಿಗಳಿಗೆ ಹೊಸ ಹೂಡಿಕೆದಾರರು ಅಥವಾ ಹೊಸ ಒಪ್ಪಂದಗಳು ದೊರೆಯಬಹುದು. ಈ ಅವಧಿ ವಿದೇಶ ಪ್ರಯಾಣ ಅಥವಾ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶಗಳು ದೊರಕಲು ಸಹ ಸೂಕ್ತವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಪಡೆಯಲು, ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಲು ಮತ್ತು ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಇದು ಅತಿ ಅನುಕೂಲಕರ ಸಮಯವಾಗಿದೆ. ಕುಟುಂಬ ಹಾಗೂ ವೈಯಕ್ತಿಕ ಜೀವನದಲ್ಲೂ ಸಂತೋಷ ಮತ್ತು ಸಮೃದ್ಧಿ ತುಂಬಿಕೊಳ್ಳಲಿದೆ. ಮನೆಗೆ ಹೊಸ ವಾಹನವನ್ನು ಖರೀದಿಸುವುದು ಅಥವಾ ಹೊಸ ಆಸ್ತಿಯನ್ನು ಪಡೆಯುವ ಸಾಧ್ಯತೆಯಿದೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಇದು ಅತ್ಯುತ್ತಮ ಅವಧಿಯಾಗಿದ್ದು, ಅವರಿಂದ ಬೆಂಬಲ ಹಾಗೂ ಸಹಕಾರ ದೊರೆಯುತ್ತದೆ. ಒಟ್ಟಾರೆ ಬುಧಾದಿತ್ಯ ರಾಜಯೋಗ ಕನ್ಯಾ ರಾಶಿಯವರಿಗೆ ಪ್ರಗತಿ, ಆರ್ಥಿಕ ಲಾಭ, ಜನಪ್ರಿಯತೆ ಮತ್ತು ಯಶಸ್ಸಿನ ಬಾಗಿಲುಗಳನ್ನು ತೆರೆಯುವ ಶುಭಯೋಗ. ಈ ಅವಧಿಯನ್ನು ಸಮರ್ಥವಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಉನ್ನತಿಯನ್ನು ಸಾಧಿಸಲು ಸಾಧ್ಯ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನು ಗೌರವ, ಪ್ರತಿಷ್ಠೆ, ನಾಯಕತ್ವ ಮತ್ತು ಆತ್ಮವಿಶ್ವಾಸದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನ ಪ್ರಭಾವ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉಜ್ವಲಗೊಳಿಸಿ ಸಮಾಜದಲ್ಲಿ ಮಾನ್ಯತೆ ಮತ್ತು ಗೌರವವನ್ನು ನೀಡುತ್ತದೆ. ಮತ್ತೊಂದೆಡೆ ಶುಕ್ರನು ವೈಭವ, ಸಂಪತ್ತು, ಐಶ್ವರ್ಯ, ಸೌಂದರ್ಯ ಮತ್ತು ಐಷಾರಾಮಿ ಜೀವನವನ್ನು ನೀಡುವ ಗ್ರಹನಾಗಿ ಪ್ರಸಿದ್ಧ. ಶುಕ್ರನ ಅನುಗ್ರಹ ವ್ಯಕ್ತಿಯ ಜೀವನದಲ್ಲಿ ಭೌತಿಕ ಸೌಕರ್ಯಗಳು, ಸುಖ ಸಂಪತ್ತು ಮತ್ತು ಆಕರ್ಷಕ ಜೀವನ ಶೈಲಿಯನ್ನು ತರಲು ಕಾರಣವಾಗುತ್ತದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಎರಡು ಪ್ರಮುಖ ಗ್ರಹಗಳ ಸಂಯೋಗವು ತುಲಾ ರಾಶಿಯಲ್ಲಿ ರೂಪುಗೊಳ್ಳಲಿದೆ. ತುಲಾ ರಾಶಿ ಸ್ವಭಾವತಃ ಸಮತೋಲನ,
ಸೌಂದರ್ಯ ಮತ್ತು ವ್ಯವಹಾರ ಬುದ್ಧಿಯ ಸಂಕೇತವಾಗಿರುವುದರಿಂದ ಇಲ್ಲಿ ಸೂರ್ಯ ಶುಕ್ರರ ಸಂಯೋಗವು ವಿಶೇಷ ಪರಿಣಾಮ ಬೀರುತ್ತದೆ. ಈ ಸಂಯೋಗವು ಕೆಲ ರಾಶಿಗಳ ಜನರಿಗೆ ಶುಭ ಫಲ ನೀಡುವ ಸಾಧ್ಯತೆಯಿದೆ. ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭಗಳು ಸಂಭವಿಸಬಹುದು. ಹೊಸ ಆದಾಯ ಮೂಲಗಳು ಉದ್ಭವಿಸುವ ಸಾಧ್ಯತೆ ಇರುತ್ತದೆ ಮತ್ತು ಅಪ್ರತೀಕ್ಷಿತ ಹಣಕಾಸಿನ ಪ್ರಾಪ್ತಿಯಿಂದ ಆರ್ಥಿಕ ಸ್ಥಿತಿ ಬಲವಾಗಬಹುದು. ವ್ಯಾಪಾರದಲ್ಲಿರುವವರು ಹೊಸ ಒಪ್ಪಂದಗಳು, ಹೂಡಿಕೆಗಳು ಅಥವಾ ವ್ಯಾಪಾರದ ವಿಸ್ತರಣೆಗೆ ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆತು ಸ್ಥಾನಮಾನ ಅಥವಾ ವೇತನದಲ್ಲಿ ಏರಿಕೆ ಸಾಧ್ಯತೆಯಿದೆ. ಸೂರ್ಯನ ಪ್ರಭಾವದಿಂದ ವ್ಯಕ್ತಿಯ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ, ನಾಯಕತ್ವ ಗುಣಗಳು ಬೆಳೆಯುತ್ತವೆ. ಶುಕ್ರನ ಅನುಗ್ರಹದಿಂದ ವೈಭವ ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚುತ್ತವೆ. ಈ ಎರಡೂ ಶಕ್ತಿಗಳ ಸಂಯೋಗವು ಕೆಲವರಿಗೆ ಪ್ರಗತಿಯ ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ವೃತ್ತಿಜೀವನದಲ್ಲಿ ಉತ್ತೇಜನ, ಆರ್ಥಿಕ ಸುಧಾರಣೆ ಮತ್ತು ಸಾಮಾಜಿಕ ಪ್ರತಿಷ್ಠೆ ಸಾಧಿಸಲು ಇದು ಅನುಕೂಲಕರ ಸಮಯವಾಗುತ್ತದೆ. ಒಟ್ಟಾರೆ ಸೆಪ್ಟೆಂಬರ್ನಲ್ಲಿ ತುಲಾ ರಾಶಿಯಲ್ಲಿ ಸಂಭವಿಸುವ ಸೂರ್ಯ ಶುಕ್ರ ಸಂಯೋಗವು ಕೆಲ ರಾಶಿಗಳ ಜನರಿಗೆ ಗೌರವ, ಐಶ್ವರ್ಯ ಮತ್ತು ಪ್ರಗತಿ ತರುವ ಶುಭಯೋಗವನ್ನು ರೂಪಿಸುತ್ತದೆ. ಸೂರ್ಯ ಮತ್ತು ಶುಕ್ರರ ಸಂಯೋಗವು ಕನ್ಯಾ ರಾಶಿಯವರಿಗೆ ಶುಭಕರವಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸದ ಬಗ್ಗೆ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿದ್ದೀರಿ. ಆರ್ಥಿಕ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮ ಹಂತವನ್ನು ತಲುಪಲಿದೆ. ಜೀವನದ ಅತ್ಯಂತ ಸುಮಧುರ ಕ್ಷಣವನ್ನು ಈ ಸಂದರ್ಭದಲ್ಲಿ ನೀವು ಆನಂದಿಸಬಹುದಾಗಿದೆ. ವೈವಾಹಿಕ ಜೀವನವು ಉತ್ತಮವಾಗಿ ಸಾಗಿ ಬರಲಿದೆ. ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯಬಹುದು. ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಂತರ ನೀವು ನಿಮ್ಮ ಕೆಲಸವನ್ನು ಗಮನದಿಂದ ಮಾಡಲು ಸಾಧ್ಯವಾಗುತ್ತದೆ. ಉದ್ಯಮಿಗಳು ವ್ಯವಹಾರದಲ್ಲಿ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮತ್ತು ಹೊಸ ಪಾಲುದಾರರು ಸೇರುತ್ತಾರೆ. ಅದೇ ಸಮಯದಲ್ಲಿ ಉದ್ಯೋಗಿಗಳು ಬಡ್ತಿಯನ್ನು ಪಡೆಯಬಹುದು. ಅಲ್ಲದೆ ಉದ್ಯಮಿಗಳು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು. ಅದೇ ಸಮಯದಲ್ಲಿ ವ್ಯವಹಾರವು ವಿಸ್ತರಿಸಬಹುದು. ಬದಲಾಗುತ್ತಿರುವಂತಹ ವಾತಾವರಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತದೆ, ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.